ಅದು ನಿಮ್ಮ ಹತ್ರ ಹೇಳಿ ಒಪಿನಿಯನ್ ತಗೋಬೇಕು ಅಂತಾನೆ ಬಂದೆ. ಹೇಳು. ನೆನ್ನೆ ತನಕ ಅನ್ಕೊಂಡಿದ್ದ ಪ್ಲಾನು ಚೇಂಜ್ ಆಗಿದೆ. ಹಾ, ತುಂಬಾ ಚೆನ್ನಾಗಿದೆ. ಇಮಿಡಿಯೇಟ್ ಆಗಿ ಶುರು ಮಾಡು. ಇಮಿಡಿಯೇಟ್ ಆಗಿ ಶುರು ಮಾಡಬೇಕು ಅಂದ್ರೆ ನಿಮ್ಮ ಸಹಾಯ ಬೇಕು. ನನ್ ಸಹಾಯನ? ಹೇಳು, ಏನ್ ಬೇಕು? ಫಂಡಿಂಗ್ ಬೇಕಾಗಿತ್ತು. ಫಂಡಿಂಗ? ಯಾಕಪ್ಪ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನ್ ನನ್ ಮಗ ಕಣೋ. ನಿನ್ನ ನಂಬದೆ ಇನ್ಯಾರನ್ನೋ ನಂಬ್ಲಿ? ಮಾತಿಗೆ ತಕ್ಕಂಗೆ ನಡ್ಕೊಳ್ಳೋ ಹಾಗಿದ್ದಿದ್ರೆ ಆ ಕಾವೇರಿನ ಯಾಕೆ ಕಂಪನಿ CEO ಮಾಡ್ತಿದ್ರಿ? ನನ್ನನ್ನು ಮಾಡ್ತಿದ್ರಿ. ಹೋಗ್ಲಿ ಬಿಡಿ, ಮಾತಿಗೆ ಹೇಳಿದೆ ಅಷ್ಟೆ. ಈ ಆಸ್ತಿ ಅಧಿಕಾರದ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ನಾನು ಯಾರು ಅಂತ ತೋರಿಸ್ಬೇಕು. ಹಾಗಾಗಿ ಫಂಡಿಂಗ್ ಕೇಳ್ತಾ ಇದ್ದೀನಿ ಅಷ್ಟೆ. ಫಂಡಿಂಗ್ ರಿಲೀಸ್ ಮಾಡಿ ಹೆಲ್ಪ್ ಮಾಡಿ. ನಾನು ನಿಮ್ಮಪ್ಪನಾಗಿ ನನ್ನ ಹೆಲ್ಪ್ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೋ. ಆದ್ರೆ ಫಂಡ್ ರಿಲೀಸ್ ಮಾಡೋ ಪವರ್ ನನ್ನದಿಲ್ಲ ಕಣೋ ಪ್ರೀತು. ಆ ಪವರ್ ಕಂಪನಿ CEO ಕಾವೇರಿಗೆ ಮಾತ್ರನೇ ಇರೋದು. ನೀವೇ ಹೇಳಿ ರಿಲೀಸ್ ಮಾಡಿಸಿ. ಹೇಳೋದೇನು ಬಂತು? ನಿನ್ ಪ್ರಾಜೆಕ್ಟ್ ಡೀಟೇಲ್ಸ್ ತಗೊಂಡೋಗಿ ಎಕ್ಸ್ಪ್ಲೇನ್ ಮಾಡು. ಫಂಡ್ ರಿಲೀಸ್ ಮಾಡಕ್ ಹೇಳು. ಅದು ನಿನ್ ರೈಟ್ಸ್ ಕಣೋ. ಅದಕ್ಕೆ ಯಾಕೋ ಯೋಚನೆ ಮಾಡ್ತಿದ್ಯಾ? ಸರಿ, ಹಾಗೆ ಮಾಡ್ತೀನಿ ಬಿಡಿ. ಪ್ರೀತು, ಇದೇನೋ ಅಪ್ಪನ ರೂಮಿಂದ ಬರ್ತಾ ಇದೆಯಾ? ಅಲ್ಲ, ಯಾಕೋ ಇಷ್ಟು ಡಲ್ ಆಗಿದೆಯಾ? ಇನ್ನೇನು, ಅಪ್ಪ ಏನೋ ಒಂದು ಬುದ್ಧಿಮಾತು ಹೇಳಿ ಅವನನ್ನ ಬೈದು ಕಳಿಸಿರ್ತಾರೆ ಅಷ್ಟೇ. ಏನು, ಅಪ್ಪ ನಿನ್ನ ಕರೆದು ಏನಾದರೂ ಬೈದ್ರಾ ಪ್ರೀತು? ಇಲ್ಲ ಅಕ್ಕ, ನಾನೇ ಅವ್ರನ್ನ ಮಾತಾಡ್ಸಕ್ ಹೋಗಿದ್ದೆ. ನೀನ್ ಮಾತಾಡ್ಸಕ್ ಹೋಗಿದ್ಯಾ? ಯಾಕೆ? ನಿನ್ನೆ ರಾತ್ರಿ ಕಾಫಿ ಚೈನ್ ಬಿಸ್ನೆಸ್ ಅಪ್ಡೇಟ್ ಆಗಿರೋದ್ರ ಬಗ್ಗೆ ನಿನ್ನ ಹತ್ರ ಹೇಳಿದ್ನಲ್ಲ, ಅದಕ್ಕೆ ಫಂಡ್ ರಿಲೀಸ್ ಮಾಡಿಸ್ಕೊಳಕ್ಕೆ ಅಂತ ಅಪ್ಪನ ಹತ್ರ ಮಾತಾಡಕ್ಕೆ ಹೋಗಿದ್ದೆ. ಓಹ್ ಹೌದಾ, ಅದು ಸರಿ. ಏನು ಹೇಳಿದ್ರು? ಡಲ್ಲಾಗಿ ಬರ್ತಾ ಇದ್ದಾನೆ ಅಂದರೆ ಅರ್ಥ ಆಗಲ್ವಾ ಕತಿ? ಫಂಡ್ನ ರಿಲೀಸ್ ಮಾಡಲ್ಲ ಅಂತ ಹೇಳಿರ್ತಾರೆ. ಆ ರೀತಿ ಹೇಳಿದಿದ್ರು ಬೇಜಾರಾಗ್ತಿರ್ಲಿಲ್ಲ. ಅಪ್ಪನ ಅಕೌಂಟ್ನ ನಾನು ಯಾವತ್ತೂ ನಂಬಿರಲಿಲ್ಲ ಅಂತ ಸುಮ್ಮನಾಗ್ತಿದ್ದೆ. ಓಕೆ, ಏನು ಹೇಳಿದ್ರು ಹೇಳು. ಪ್ರಾಜೆಕ್ಟ್ ಡೀಟೇಲ್ಸ್ನ ತಗೊಂಡೋಗಿ ಕಾವೇರಿ ಹತ್ರ ಎಕ್ಸ್ಪ್ಲೈನ್ ಮಾಡಿ ಅವಳ ಹತ್ರನೇ ಫಂಡಿಂಗ್ ರಿಲೀಸ್ ಮಾಡಿಸ್ಕೊ ಅಂತ ಹೇಳಿದ್ರು. ಅಪ್ಪನಾಗಿ ನಾನು ನಿನ್ಗೆ ಏನು ಸಹಾಯ ಬೇಕಾದರೂ ಮಾಡ್ಬೋದು, ಆದರೆ ಫಂಡಿಂಗ್ ಅಂತ ಬಂದರೆ ಕಂಪ್ನಿ CEO ಕಾವೇರಿ ಅವಳ ಹತ್ರನೇ ಮಾತಾಡಿ ಫಂಡಿಂಗ್ ರಿಲೀಸ್ ಮಾಡಿಸ್ಕೊ ಅಂತ ಹೇಳಿದ್ರು. ಅದರರ್ಥ ನೀನು ಕಾವೇರಿ ಮುಂದೆ ಹೋಗಿ ನಿಂತ್ಕೋಬೇಕು. ಅವಳನ್ನ ಮೀರಿ ಗೆಲ್ಲಬಾರ್ದು ಅನ್ನೋದಷ್ಟೇ ಅವ್ರ ಉದ್ದೇಶ. ಒಬ್ಬ ಅಪ್ಪನಾಗಿ ಮಗನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡದೆ ಕಾವೇರಿ ಗಂಡನಾಗಿ ಅವಳೇ ಗೆಲ್ಲಬೇಕು ಅನ್ನೋದು ಅವ್ರು ಬಯಸ್ತಾ ಇದ್ದಾರೆ ಅಷ್ಟೇ. ಸ್ಟಾಪ್ ಇಟ್. ನನಗೆ ಗೊತ್ತು ಕಾತಿ, ನಿಮ್ಮಿಬ್ಬರಿಗೂ ನನ್ನ ಮಾತಿಂದ ಕೋಪ ಬಂದಿದೆ ಅಂತ. ಆದರೆ ಅವ್ರು ನಡ್ಕೋತಿರೋದು ಹಾಗೆ ತಾನೆ. ಸರಿ, ಹೋಗಲಿ ಬಿಡಿ. ಈಗ ಪ್ರೀತು, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಅದೇ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡು ಪ್ರೀತು, ಕಂಪನಿ ಮೇಲ್ಗೆ ಪ್ರಾಜೆಕ್ಟ್ ಫೈಲ್ನ ಕಳಿಸು. ಆ ಕಾವೇರಿ ಕಾಲ್ ಮಾಡಿ ಅದನ್ನು ಚೆಕ್ ಮಾಡಿ ಫಂಡ್ ರಿಲೀಸ್ ಮಾಡೋದಕ್ಕೆ ಹೇಳು. ಒಂದು ಮಾತು ಮಾತ್ರ ನೆನ್ಪಿಟ್ಕೋ ಪ್ರೀತು, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಅವಳ ಮುಂದೆ ಹೋಗಿ ನಿಂತ್ಕೊಳ್ಬಾರ್ದು. ಅದನ್ನು ನನ್ನ ಕೆಲಸ ಇಸ್ಕೊಳ್ಳೋದಕ್ಕಾಗೋದಿಲ್ಲ. ಸರಿ ಅಕ್ಕ, ಹಾಗೆ ಮಾಡ್ತೀನಿ. Hello. Hello. Is this Arohi, madam? Yes.
Madam, I'm Kaveri, calling from India. You're calling from India? Which state? Which place? I'm from Sakleshpura. ಓ ನೀವು ಕನ್ನಡದವರಾ? ಹೌದು ಮೇಡಮ್, ನೀವು ಕನ್ನಡದವರಾ? ಹೌದು, ನಾನು ಮೈಸೂರಿನವಳು. ಓದಿದ್ದು ಬೆಳೆದಿದ್ದು ಎಲ್ಲ ಲಂಡನ್ನಲ್ಲಿ. ಓಹ್ ಓಕೆ. ಲಂಡನ್ನಲ್ಲಿ ಕನ್ನಡದವರಾಗಿ ನೀವಿರೋದು, ನಿಮ್ಮ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಿರೋದನ್ನ ಕೇಳಿ ತುಂಬ ಖುಷಿ ಆಗ್ತಿದೆ ಮೇಡಮ್. ನನಗೂ ಕನ್ನಡದವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹೇಳಿ, ನನ್ನಿಂದ ಏನಾಗಬೇಕಾಗಿದೆ? ನಾನು ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರಿ CEO. ಕೋವಿಡ್ ಟೈಮ್ವರೆಗೂ ನಮ್ಮ ಕಂಪ್ನಿ ಕಡೆಯಿಂದ ಕಾಫಿ ಬೀನ್ಸ್, ಕಾಫಿ ಪೌಡರ್ಸ್ ಎಲ್ಲ ನಿಮಗೆ ಸಪ್ಲೈ ಆಗ್ತಾ ಇತ್ತು. ಆದರೆ ಕೋವಿಡ್ ಆದಮೇಲೆ ಸಡನ್ ಆಗಿ ಯಾವ ಕಾರಣಕ್ಕೋ ಏನೋ ಅದು ಸ್ಟಾಪ್ ಆಗಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದು ಏನು ಅಂತ ತಿಳ್ಕೊಂಡು ಮತ್ತೆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದಂತ ತಿಳ್ಕೊಳ್ಳೋದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ದಯವಿಟ್ಟು ನಮ್ಮ ಕಂಪ್ನಿ ಕಡೆಯಿಂದ ಏನು ಮಿಸ್ಟೇಕ್ ಆಗಿದೆ ಅಂತ ನಾವು ತಿಳ್ಕೊಬೋದಾ? ನಮ್ಮ ಮಿಸ್ಟೇಕ್ ಏನೇ ಇದ್ರೂ ನಾವು ಅದನ್ನು ಸರಿ ಮಾಡ್ಕೋತೀವಿ. ದಯವಿಟ್ಟು ಅದು ಏನು ಅಂತ ಹೇಳಿ ಮೇಡಮ್. ಕೋವಿಡ್ ಬರೋವರೆಗೂ ನಿಮ್ಮ ಕಂಪ್ನಿ ಕಡೆಯಿಂದ ಒಂದೇ ಒಂದು ಮಿಸ್ಟೇಕ್ ಇಲ್ಲದೆ ಕಾಫಿ ಬೀನ್ಸ್ ಆ್ಯಂಡ್ ಪೌಡರ್ ಸಪ್ಲೈ ಆಗ್ತಾ ಇತ್ತು. ಒಳ್ಳೆಯ ಕ್ವಾಲಿಟಿ ಆ್ಯಂಡ್ ಟೇಸ್ಟ್ಫುಲ್ ಬೀನ್ಸ್ ಆ್ಯಂಡ್ ಕಾಫಿ ಪೌಡರ್ ಆಗಿದ್ರಿಂದ ಆಲ್ಮೋಸ್ಟ್ ಯುರೋಪಿಗೆ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ನಮ್ಮ ಕಂಪ್ನಿ ಲೇಬಲಿಂದ ಸಪ್ಲೈ ಆಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಾಗೆ ಪರಶುರಾಮ್ ಅವರ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಯಾರೊಬ್ರು ಸರಿಯಾಗಿ ಸಪ್ಲೈಯೂ ಮಾಡಿಲ್ಲ, ರೆಸ್ಪಾಂಡು ಮಾಡಿಲ್ಲ. ಆದ್ರಿಂದ ನಮಗೆ ದೊಡ್ಡ ಲಾಸ್ ಆಯಿತು. ಹಾಗಾಗಿ ನಿಮ್ಮ ಕಂಪ್ನಿ ಜೊತೆಗಿನ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಷ್ಟೇ. ಸಾರಿ ಮೇಡಮ್, ನಮ್ಮ ಕಡೆಯಿಂದ ಆಗಿದ್ದ ತಪ್ಪಿಗೆ ಕಂಪ್ನಿ ಮೂಲಕ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಅವಕಾಶ ಕೊಟ್ಟರೆ ಒಳ್ಳೊಳ್ಳೆ ಕಾಫಿ ಬೀನ್ಸ್ನ ಪೌಡರ್ನ ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಇನ್ನೊಂದು ಅವಕಾಶ ಕೊಡಿ. ಸಾರಿ ಕಾವೇರಿ, ಅದಕ್ಕೆ ಚಾನ್ಸಸ್ ಇರೋದು ತುಂಬ ಕಮ್ಮಿ. ಯಾಕಂದರೆ ಆ ಟೈಮಲ್ಲಿ ನಿಮ್ಮ ಕಂಪ್ನಿಯಿಂದ ಆಗಿದ್ದು ದುಡ್ಡಿನ ಲಾಸ್ ಅಷ್ಟೇ ಅಲ್ಲ, ಕಂಪನಿಯ ಪ್ರೆಸ್ಟೀಜ್ ಲಾಸ್. ಹಾಗಾಗಿ ಬಾಸ್ ಒಪ್ಕೊಳ್ಳೋದು ತುಂಬ ಕಷ್ಟ. ಪ್ಲೀಸ್ ಮೇಡಮ್, ನನಗೋಸ್ಕರ ಒಂದೇ ಒಂದ್ಸಲ ಪ್ರಯತ್ನ ಮಾಡಿ. ಮೇಡಮ್ ಪ್ಲೀಸ್ ಮೇಡಮ್, ನಮ್ಮ ಕನ್ನಡದವ್ರಿಗೆ ನೀವೇ ಸಹಾಯ ಮಾಡದೆ ಹೋದರೆ ಹೇಗೆ ಹೇಳಿ? ದಯವಿಟ್ಟು ಒಂದೇ ಒಂದ್ಸಲ ನಮ್ಗೆ ಅವಕಾಶ ಕೊಡಿ. ನಿಜವಾಗ್ಲೂ ನಿಮ್ಮ ಕಂಪ್ನಿ ವಿಷಯವಾಗಿ ನಮ್ಮ ಬಾಸ್ ಹತ್ರ ಮಾತಾಡೋ ಯಾವ ಮನಸ್ಸು ನನಗಿರಲಿಲ್ಲ. ಆದರೆ ನಿಮ್ಮ ಮಾತನ್ನು ಕೇಳಿ ನಿಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನಾನು ಯಾವ ಗ್ಯಾರಂಟಿನೂ ಕೊಡೋದಿಲ್ಲ. ನಮ್ಮ ಬಾಸ್ ಹತ್ರ ಮಾತಾಡಿ ಅವ್ರು ಏನು ಹೇಳ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಸಡನ್ ಆಗಿ ಆಫೀಸಿಗೆ ಬರ್ತಾ ಇದ್ದೀರಾ? ಹೇಳಿದಿದ್ರೆ ನನ್ನ ಜೊತೆಗೆ ಬರ್ಬೋದಿತ್ತು. ನಾನು ಹಾಗೆ ಅನ್ಕೊಂಡೆ, ಆದರೆ ನಾನು ಕರೆಯೋ ಅಷ್ಟರಲ್ಲಿ ನೀನು ಹೊರಟ್ಬಿಟ್ಟಿದ್ದೆ. ಏನು ವಿಷಯ? ನಾನು ಕಟ್ಟಿದ ಸಾಮ್ರಾಜ್ಯಕ್ಕೆ ವಿಷಯ ಇದ್ರೇನೆ ಬರಬೇಕಾ? ಹಾಗಲ್ಲ, ಅದು ನನ್ನ ಫಂಡಿಂಗ್ ಬಗ್ಗೆ. ನೋಡು ಪ್ರೀತಮ್, ಅದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ತಾನೆ. ಅಪ್ಪ, ಏನಾಯ್ತು? ಏನಾಯ್ತು? ವಾಟ್ ಹ್ಯಾಪನ್? ಕಾವೇರಿ, ಏನಾಯ್ತು? ಯಾಕೆ ಸೈರನ್ ಹಾಕ್ತೆ? ವಿಷಯ ಇದೆ ಸರ್. ಅಪಾಯ ಇದೆ ಅಂತ ಸೈರನ್ ಹೊಡೆದಿಲ್ಲ, ಮುಂದೆ ಅಪಾಯ ಆಗಬಾರ್ದು ಅನ್ನೋ ಮುನ್ಸೂಚನೆಗೆ ಸೈರನ್ ಹೊಡೆದಿದ್ದು. ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಯಾರ್ಯಾರಿದ್ದೀರಾ? ಅವ್ರು ಎಲ್ಲರೂ ಮುಂದೆ ಬನ್ನಿ. ಕಾವೇರಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಕರೀತಿದ್ದಾಳೆ. ಅವಳ ಕೈಯಲ್ಲಿ
ನಿನ್ನೆ ಅಪ್ಪನಿಗೆ ಕೊಟ್ಟಿದ್ದ ಫೈಲ್ ಇದೆ ಕಣೆ, ಇನ್ನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಹೆದರ್ಕೋಬೇಡಿ, ಸುಮ್ಮನೆ ಇರಿ, ಏನೂ ಆಗಲ್ಲ. ಅದೇನಾಗುತ್ತೆ ಅಂತ ನೋಡೋಣ. ಓ